ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತಹ ಮತ್ತೊಂದು ಘಟನೆ ಅಂತ ಹೇಳಿದ್ರೆ ಅದು ಬೀದರ್ನ ಎಟಿಎಂ ಹಣವನ್ನ ದರೋಡೆ ಮಾಡದಂತಹ ವಿಚಾರ. ಅದರಲ್ಲಿ ಒಬ್ಬ ಮೃತಪಟ್ಟಿದ್ರೆ ಇನ್ನೊಬ್ಬ ವ್ಯಕ್ತಿಗೆ ನೇರವಾಗಿ ಎದೆ ಗುಂಡು ಬಡಿದಿತ್ತು. ದುಷ್ಕರ್ಮಿಗಳು ಎಲ್ಲಿದ್ದಾರೆ ಅಂತ ಸದ್ಯಕ್ಕೆ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. 3 ರಾಜ್ಯದ ಪೊಲೀಸರು ಕೂಡ ಇಲ್ಲಿ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ದರೋಡೆಕೋರರು ಹೈದರಾಬಾದ್ಗೆ ಎಸ್ಕೇಪ್ ಆಗುವಂತಹ ದೃಶ್ಯ ಕೂಡ ಲಭ್ಯ ಆಗಿದೆ. ಬೈಕ್ ಮೇಲೆಯೇ ತೆರಳಿರುವಂತಹ ಮತ್ತೊಂದು ಸಿಸಿಟಿವಿಯ ದೃಶ್ಯ ಲಭ್ಯ ಆಗಿದೆ. ಇನ್ಫ್ಯಾಕ್ಟ್ ಸುಲ್ತಾನ್ಪುರ ಮಾರ್ಗವಾಗಿ ತೆರಳುವಂತಹ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನಮಗೆ ಲಭ್ಯ ಆಗ್ತಾ ಇದೆ. ನಗರದ ಹಲವು ವೃತ್ತಗಳಿಂದ ಡಿಸಿ ನಿವಾಸದಿಂದ ರಿಂಗ್ ರೋಡ್ ಕಡೆಗೆ ಈ ಖದೀಮರು, ಈ ಕೃತ್ಯವನ್ನು ಎಸೆದಂತಹ ವ್ಯಕ್ತಿಗಳು ಪ್ರಯಾಣವನ್ನ ಬೆಳೆಸಿದ್ದಾರೆ. ಇಲ್ಲೂ ಕೂಡ ಅದೇ ಡಕಾಯಿತಿನೇ ಆಗಿತ್ತು. ಬೀದರ್ ತಾಲೂಕಿನ ಮಲ್ಯಾಪುರ ಭಾಗದಿಂದ ಇವರು ಹೋಗಿದ್ದಾರೆ. ನಗರದಿಂದ 8 ರಿಂದ 9 ಕಿಲೋಮೀಟರ್ ದೂರ ಇರುವಂತಹ ಸುಲ್ತಾನ್ಪುರಕ್ಕೆ 24 ನಿಮಿಷದಲ್ಲಿ ಅವರು ಪ್ರಯಾಣವನ್ನ ಮಾಡಿದ್ದಾರೆ. ನೋಡಿ, ಇದೇ ಸುಲಿಗೆಕೋರರು ಈ ಭಾಗದಲ್ಲಿ ಹೋಗ್ತಾ ಇರುವಂತಹ ದೃಶ್ಯ, ಅದು ಕೂಡ ಸ್ಥಳೀಯ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಬೀದರ್ನಿಂದ ಇವರು ಎಸ್ಕೇಪ್ ಆಗುವಂತಹ ಸಂದರ್ಭ ಸೆರೆ ಸಿಕ್ಕಿದ್ದು ಹೀಗೆ. ಸೊ ತಮ್ಮ ಐಡೆಂಟಿಫಿಕೇಶನ್ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂತ ಹೇಳಿ ತಾವು ಸಾಕ್ತಾ ಇರುವಂತಹ ಸಂದರ್ಭ. ಪೆಟ್ರೋಲ್ ಟ್ಯಾಂಕ್ನ ಮುಂಭಾಗದಲ್ಲಿ ಪೆಟ್ಟಿಗೆಯನ್ನು ಹಿಡ್ಕೊಂಡು ಎಸ್ಕೇಪ್ ಆಗಬೇಕಾದ್ರೆ ಹಿಂದೆ ಬ್ಯಾಗ್ ಇತ್ತು ಮತ್ತು ಟೈಮಿಂಗ್ ಕೂಡ ರೆಕಾರ್ಡ್ ಆಗಿದೆ. ಇನ್ನು ಬಹಳ ಭಯಾನಕ ಅಂತ ಅನ್ಸೋದು ಕೃತ್ಯ ನಡೆದಂತಹ ದಿನದ ಫುಟೇಜಸ್. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಲ್ಲಿಕಾರ್ಜುನ್. ಇಬ್ಬರು ಡಕಾಯಿತಿ ಮಾಡಿದಂತಹ ವ್ಯಕ್ತಿಗಳ ಸುಳಿವು ಮತ್ತು ಇವರನ್ನ ಅರೆಸ್ಟ್ ಮಾಡೋ ವಿಚಾರದಲ್ಲಿ ಎಷ್ಟು ಕ್ಲೋಸ್ ಆಗಿ ತನಿಖೆ ನಡೀತಾ ಇದೆ, ಏನೇನು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಅಂತ, ಎಲ್ಲೆಲ್ಲಿ ಸರ್ಚ್ ಆಪರೇಷನ್ ನಡೀತಾ ಇದೆ, ಇವತ್ತೇ ಸಿಕ್ಕಾಕೊಳ್ಳೋ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ? ಖಂಡಿತ ಮಮತಾ, ನಿಜಕ್ಕೂ ಒಂದಿತ್ಯ ಗಡಿ ಜಿಲ್ಲೆ ಬೀದರ್ನ ಒಂದು ಮರ್ಡರ್ ಏನೋ ದರೋಡೆ ಇದೆ. ಒಂದಿತ್ಯ ರಾಜ್ಯಾದ್ಯಂತ ಈಗ ಸಂಚಲನ ಮೂಡಿಸಿರುವಂಥದ್ದು. ಒಂದಿತ್ಯ ಜನರು ಕೂಡ ಭಯಭೀತರಾಗಿರುವಂಥದ್ದು. ಒಂದಿತ್ಯ ಎಲ್ಲೋ ಮಂಗಳೂರು ಪ್ರಕರಣ ಆಗಿರ್ಬೋದು, ಬೀದರ್ ಪ್ರಕರಣ ಆಗಿರ್ಬೋದು, ಎಲ್ಲೋ ರೀತಿಯ ಸಾಮ್ಯತೆ ಕಂಡು ಬರ್ತದೆ. ಯಾಕಂತಂದ್ರೆ ವ್ಯವಸ್ಥಿತವಾಗಿ ಎಲ್ಲೋ ದರೋಡೆಕೋರರು ಈ ಒಂದು ದರೋಡೆಯನ್ನ ಮತ್ತು ಮರ್ಡರ್ ಅನ್ನ ಮಾಡಿರುವಂಥದ್ದು. ಯಾಕಂತಂದ್ರೆ ಪ್ರಮುಖವಾಗಿ ನಾವು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋಗಳನ್ನ ತೋರಿಸ್ತಾ ಇದೀವಿ. CCTV ಫುಟೇಜ್ ಯಾವ ರೀತಿ ಒಂದು ಬೀದರ್ ಟು ಹೈದರಾಬಾದ್ ಅವರು ಜರ್ನಿ ಮಾಡಿದ್ರು ಅಂತಂದ್ರೆ 160 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹೈದರಾಬಾದ್ಗೆ ಎಷ್ಟು ಬೇಗ ಹೋದ್ರು ಅವರು, ಮತ್ತೆ ಈ ಪ್ರತಿಯೊಂದನ್ನು ಪ್ಲಾನ್ ಹಾಕೊಂಡಿದ್ರು ಅನ್ನುವಂಥದ್ದು. ಯಾಕಂದ್ರೆ CCTV ಫುಟೇಜ್ ಅಲ್ಲಿ ನೋಡ್ಬೋದು. ನಿನ್ನೆ ಕೂಡ ನಾವು ಒಂದು CCTV ಫುಟೇಜ್ ತೋರಿಸಿದ್ವಿ ಎಕ್ಸ್ಕ್ಲೂಸಿವ್ ಆಗಿ. ಅಂದ್ರೆ ಆ ಒಂದು ATM ಏನು ದರೋಡೆ ಆಯ್ತು, ಒಂದು ದರೋಡೆ ಆದಂತಹ ಸಂದರ್ಭ ಅಲ್ಲಿಂದ ಸೀದಾ ಅರಳಯ ವೃತ್ತದಿಂದ ಸಿದ್ಧಾರ್ಥ್ ಕಾಲೇಜಿಂದ ರಿಂಗ್ ರೋಡ್ ಇಂದ ಹೈದರಾಬಾದ್ಗೆ ಹೋದ್ರು ಅನ್ನುವಂಥ ಒಂದು CCTV ಫುಟೇಜ್ ತೋರಿಸಿ. ಇವತ್ತು ಅದರ ಮುಂದುವರೆದ ಭಾಗವಾಗಿ ಏನೋ ಆ ಒಂದು ಚೆಕ್ ಪೋಸ್ಟ್ ಅಲ್ಲಿ ಹೋದ್ರೆ ಎಲ್ಲಿ ಪೊಲೀಸ್ ಹಿಡಿತಾರೋ ಅನ್ನುವಂತ ಭಯದಲ್ಲಿ ಅಂದ್ರೆ ಹಳ್ಳಿಗಾಡದ ಮೂಲಕ ಅವ್ರಿಗೆ ತೆಲಂಗಾಣಕ್ಕೆ ಹೋಗಿ ಅಂತಂದ್ರೆ ಅಲ್ಲಿ ಅವ್ರಿಗೆ ಗೊತ್ತಾಗಿತ್ತು ಎಲ್ಲ ಪ್ರತಿಯೊಂದು ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ. ಯಾಕಂದ್ರೆ ಹಳ್ಳಿ ಮೂಲಕ ಹೋದ್ರೆ ಅಲ್ಲಿ ಯಾವ್ದು ಚೆಕ್ ಪೋಸ್ಟ್ ಇರಲ್ಲ, ಅಲ್ಲಿ ಸಿಗಾಕೊಳ್ಳಲ್ಲ ಅನ್ನುವಂತ ಮಾಹಿತಿ ಇತ್ತು ಅನ್ನಿಸುತ್ತೆ. ಹಾಗಾಗಿ ಹಳ್ಳಿಗಾಡು ಮೂಲಕ ಅವರು ತೆಲಂಗಾಣ ಬಾರ್ಡ್ರಿಗೆ ಹೋಗಿರುವಂಥದ್ದು, ನಮ್ಮ ಬಾರ್ಡರ್ ಬಿಟ್ಟು. ಹೀಗಾಗಿ ಒಂದು ರೀತಿ ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಒಂದು 8 ತಂಡಗಳನ್ನು ಮಾಡಿರುವಂಥದ್ದು. 3 ರಾಜ್ಯಗಳಿಗೆ ತಲಾಶ್ ನಡೀತಾ ಇರುವಂಥದ್ದು ಆರೋಪಗಳಿಗಾಗಿ. ಮಮತಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ತಮ್ಮೆಲ್ಲ ಮಾಹಿತಿಗಾಗಿ.